ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಪಾಸ್ತಾ ಮಾಡೋದು ತೋರಿಸ್ತಾ ಇದ್ದೀನಿ. ರೆಡ್ ಕಲರ್ ಪಾಸ್ತಾ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇದು ತುಂಬಾ ಸುಲಭ ಮಾಡ್ಕೊಳ್ಳೋದು. ಇಂಗ್ರೀಡಿಯೆಂಟ್ ಇದು ತುಂಬಾ ಕಡಿಮೆ ಬೇಕಾಗುತ್ತೆ. ಮನೇಲಿ ಇರೋದ್ರಲ್ಲೇ ನಾವು ಮಾಡ್ಕೋಬಹುದು ಆರಾಮಾಗಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಪೆನ್ನೆ ಪಾಸ್ತಾ ಅಂತ ಬರುತ್ತಲ್ಲ, ಅದು ತಗೋಬಹುದು. ಇಲ್ಲಾಂದ್ರೆ ಮ್ಯಾಕ್ರೋನಿ ಅಂತ ಚಿಕ್ಕ ಚಿಕ್ಕದ್ ಬರುತ್ತೆ ನೋಡಿ, ಅದನ್ನ ತಗೋಬಹುದು. ಇಲ್ಲಾಂದ್ರೆ ಈ ತರ ನಾನು ಇಲ್ಲೊಂದು ಅರ್ಧ kg ಅಷ್ಟು ತಗೊಂಡಿದ್ದೀನಿ. ಇದಕ್ಕೆ ಮೇನ್ ಆಗಿ ಟೊಮೆಟೊ ಬೇಕಾಗುತ್ತೆ. ಇದೊಂದಿದೆ 5 ಟೊಮೆಟೊ ತಗೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಅದು ಕಲರ್ ಚೆನ್ನಾಗಿ ಬರಬೇಕು ಅಂದ್ರೆ ಸ್ವಲ್ಪ ಬೀಟ್ರೋಟ್ ಹಾಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಬೀಟ್ರೋಟ್ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ನಾನಿಲ್ಲಿ ಬ್ಯಾಡಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ, ಒಂದು 4. ಈ ಈರುಳ್ಳಿನ ಮತ್ತೆ ಈ ಶುಂಠಿ, ಬೆಳ್ಳುಳ್ಳಿ ಒಂದು 4-5 ಎಸ್ಲಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ಇದನ್ನ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ನಾವು ಪಾಸ್ತಾನ ಫಸ್ಟಿಗೆ ಬೇಯಿಸ್ಕೋಬೇಕು. ನಾವು ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೋಬೇಕು. ಯಾಕೆಂದ್ರೆ ಪಾಸ್ತಾನ ನಾವು ಮತ್ತೆ ಸೋಸ್ಕೋಬೇಕಾಗುತ್ತೆ, ಅಂದ್ರೆ ನೀರು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. 1 ಸ್ಪೂನ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. 1 ಸ್ಪೂನ್ನಷ್ಟು ಉಪ್ಪು ಹಾಕೊಂಡಿದ್ದೀನಿ. ಕುದಿಯೋ ನೀರಿಗೆ ಉಪ್ಪು ಹಾಕೊಂಡಿದ ತಕ್ಷಣ ನೋಡಿ ಹೇಗೆ ಉಪ್ಪು ಬರುತ್ತೆ ಅಂತ. ಒಂದು 70% ನಾವು ಕುಕ್ ಮಾಡ್ಕೋಬೇಕು. ಜಾಸ್ತಿ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ ಪಾಸ್ತಾ. ನೋಡಿ ಇವಾಗ ಪಾಸ್ತಾ ಒಂದು 70% ಕುಕ್ ಆಗಿದೆ. ಇದು ತುಂಬಾ ಜಾಸ್ತಿನೂ ಬೇಯಿಸ್ಕೋಬಾರ್ದು, ಇಷ್ಟು ಕುಕ್ ಆದ್ರೆ ಸಾಕು. ಇದನ್ನ ನೀರೆಲ್ಲ ಶೋಧಿಸ್ಕೊಂಡ್ಬಿಟ್ಟು ಇದನ್ನ ತಣ್ಣೀರಲ್ಲಿ ಒಂದ್ಸರಿ ತೊಳ್ಕೊಬೇಕು ನಾವು. ಯಾಕೆಂದ್ರೆ ಅದು ತಣ್ಣೀರಲ್ಲಿ ಹಾಕ್ಲಿಲ್ಲ ಅಂದ್ರೆ ಅದು ಓವರ್ ಕುಕ್ ಆಗ್ತಾನೆ ಇರುತ್ತೆ ಬಿಸಿಗೆ. ನಾನು ಅಷ್ಟರಲ್ಲಿ ಇಲ್ಲಿ ಟೊಮೆಟೊ ತಗೊಂಡಿದ್ವಲ್ಲ, ಇದನ್ನೆಲ್ಲ ನಾವು ಬೇಯಿಸಕ್ ಇಟ್ಕೋಬೇಕು. ಅಂದ್ರೆ ಅದು ಬೆಂದ ಮೇಲೆ ನಾವು ರುಬ್ಕೋಬೇಕಾಗುತ್ತೆ. ಇದ್ರ ಜೊತೆನೆ ನಾನು ಬೀಟ್ರೋಟ್ನು ಹಾಕೊಂಡ್ಬಿಡ್ತೀನಿ. ಮತ್ತೆ ಬ್ಯಾಡಗೆ ಮೆಣಸಿನ್ಕಾಯಿನೂ ಇದ್ರ ಜೊತೆನೆ ಹಾಕೊಂಡ್ಬಿಡೋಣ. ಇದನ್ನೆಲ್ಲ ಸ್ವಲ್ಪ ಬೇಯಿಸ್ಕೋಬೇಕು ಒಂದು 5-6 ನಿಮಿಷ. ನೋಡಿ ನಾನು ಪಾಸ್ತಾನೆಲ್ಲ ಚೆನ್ನಾಗಿ ನೀರೆಲ್ಲ ಹಾಕಿ ನೀರೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಬೆಂದ್ರೆ ಸಾಕಿದು. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದು ಬೇಕಿದ್ರೆ ನೀವು ತಣ್ಣಗಾದ್ಮೇಲೆ ಈ ಚಿಪ್ಪೆನ ಸಪ್ರೇಟ್ ಮಾಡ್ಕೋಬಹುದು, ಇಲ್ಲ ಹಿಂಗೇನು ಹಾಕಿ ಮಾಡ್ಕೋಬಹುದು. ನಾನೇನು ಸಪ್ರೇಟ್ ಮಾಡ್ತಿಲ್ಲ. ಈ ತಣ್ಣಗಾದ್ಮೇಲೆ ಇದನ್ನೆಲ್ಲ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲೊಂದು ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಒಂದು 4-5 ಸ್ಪೂನ್ನಷ್ಟು. ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನೂ ಶುಂಠಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏನ್ ಮಾಡ್ತಿದ್ಯಾ? ಪಾಸ್ತಾ. ಯಾವುದು? ರೆಡ್ ಪಾಸ್ತಾ. ನಿಮ್ಗೆ ಇಷ್ಟ ಇಲ್ವಲ್ಲ ಅದು? ಸ್ಪೈರಲ್ ಪಾಸ್ತಾನ? ಇದ್ರ ಹೆಸರು ಸ್ಪೈರಲ್ಲ. ನಂಗೆ ಅದ್ರ ಹೆಸರು ಗೊತ್ತಿರಲಿಲ್ಲ. ನಾನು ಪೆನ್ನೆ ಮತ್ತೆ ಇನ್ನೊಂದು ಯಾವುದು ಪಾಸ್ತಾ, ಪೆನ್ನೆ ಪಾಸ್ತಾ, ಆಮೇಲೆ ಮ್ಯಾಕ್ರೋನಿ, ಅದೆರಡು ಹೇಳಿದೆ. ಪಾಸ್ತಾ ಹೆಸರು ಗೊತ್ತಿರಲಿಲ್ಲ. ಇದು ಸ್ಪೈರಲ್ಲ. ಸ್ಪೈರಲ್ ಪಾಸ್ತಾ. ಶುಂಠಿ ಮತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾದ್ಮೇಲೆ ನಾನು ಈರುಳ್ಳಿ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಕೆಂಪಾಗಬೇಕು. ಇದು ಟೊಮೆಟೊ ಮತ್ತೆ ಬೀಟ್ರೂಟ್ ಮತ್ತೆ ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಪ್ಯೂರಿ ರೆಡಿ ಆಗಿದೆ. ನಿನ್ಗೇನಾದ್ರೂ ಇಷ್ಟ ಇರೋದು ಮಾಡಿದ್ರೆ ಮಾತ್ರ ಬರ್ತೀಯಲ್ಲ ಕಿಚನ್ಗೆ, ಇಲ್ಲ ಅಂದ್ರೆ ಬರೋಲ್ಲ. ಮುದ್ದೆ ಮಾಡಿದ್ರೆ ಬರಲ್ಲ. ಅದೇನು ಮಾಡೋದಿಲ್ವ ನೀನು? ಅದೇ ಮುದ್ದೆ ಮಾಡಿದಾಗ ಎಲ್ಲಿ ಬರ್ತೀಯ? ಕಣ್ಣಲ್ಲಿ ನೀರು ಹಾಕ್ತೀಯ. ಅರೆ ಟೀಕೆಲ್ಲ ಯಾರು ಟೀಕೆ ಅಂದ್ರೂ ಮುದ್ದೆ ಮಾಡೇ ಮಾಡ್ತೀನಿ ನಾನು. ಯು ಶುಡ್ ಈಟ್ ಮುದ್ದೆ. ಸಾಕು ಸೋರ್ಸ್ಬೇಡ. ಕುಕಿಂಗ್ ಇಸ್ ಸೋ ಚಾಲೆಂಜಿಂಗ್. ಪಾಸ್ತಾ ಮಾಡೋದು ಇಷ್ಟೊಂದು ಈಸಿನಾ? ತುಂಬಾ ಈಸಿ. ನೋಡೋರಿಗೆ ಅನ್ಸುತ್ತೆ ಇಷ್ಟೊಂದು ಫಸ್ಟ್ ಯಾರು ಮಾಡ್ತಾರೆ ಅಂತ. ಆದ್ರೆ ನಾವು ಅನ್ನ ಸಾರು ಮುದ್ದೆ ಮಾಡ್ತೀವಲ್ಲ, ಅದಕ್ಕಿಂತ ಈಸಿ. ಅಪ್ಪಪ್ಪ ಅಂದ್ರೆ 1.5 hour ಅಷ್ಟೇ. ಏನು ಇದೆಲ್ಲ ಮಾಡಕ್ಕೆ ಇಲ್ಲ. ಅದು ಪಾಸ್ತಾ ಬಾಯ್ಲ್ ಆಗೋಕ್ಕೆ ಟೈಮ್ ತಗೊಳ್ಳಿ. ಎಷ್ಟೇ ಮಾಡಿದ್ರು 1/2 hour ಒಳಗೆ. ಪಾಸ್ತಾನು ನಾನೇ ಹಾಕ್ತೀನಿ. ಚೆನ್ನಾಗಿ ಕುಕ್ ಆಗ್ಬೇಕು. ಇವಾಗ ಇದು ಎಣ್ಣೆ ಬಿಡ್ಬೇಕು. ಸುಮ್ಮನೆ ಎಣ್ಣೆ ಹಾಕಿ ಬೇಡ, ಎಣ್ಣೆ ಹಾಕಿದ್ದೀನಿ ನಾನು. ಇವತ್ತು ಡಿನ್ನರ್ ಅಲ್ಲಿ ಪಾಸ್ತಾ 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 ಪಾಸ್ತಾ. ಅದೇ ಸಿಡಿತಿದೆ ಆಚೆ. ಟೊಮೆಟೊ ಕುಕ್ ಆಗೋವಾಗ ಚೆನ್ನಾಗಿ ಸಿಡಿಯುತ್ತೆ. ಅದಕ್ಕೆ ಏನು ಮಾಡಬೇಕು, ಸ್ಲೋ ಕುಕ್ಕಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನ ಮೇಲ್ ಬರ್ತಿದೆ ನೋಡಿ, ಅದೇ ವಾಟರ್ ವೇಪರ್.
ಅದೆಲ್ಲರಿಗೂ ಗೊತ್ತಿರುತ್ತೆ, ನೀನೇನು ಹೇಳ್ಕೊಡ್ಬೇಡ. ನಿನ್ನ ಲೆಸನ್ ಎಲ್ಲ ಇಲ್ಲ. ಮಮ್ಮಿ, ಐ ಆಮ್ ಸೈನ್ಸ್ ಟಾಪರ್. I don't like maths. I mean I don't like maths, but I like science. Only eat ragi mudde. Don't eat ಸಾರು. ಅರೆ ठीक है ना. ಅದು ಮತ್ತೆ ನನ್ನ ಸೈನ್ಸ್ ಇಷ್ಟ ಮ್ಯಾಥ್ಸ್ ಇಷ್ಟ ಇಲ್ಲ ಅಂದ್ರೆ ಎರಡು ಓದಬೇಕು, ಎಲ್ಲ ಸಬ್ಜೆಕ್ಟು ಓದಬೇಕು. ಅದಿಷ್ಟ ಇದಿಷ್ಟ ಅನ್ಬಾರ್ದು. ನಾನು ಫ್ಯಾಕ್ಟ್ ಹೇಳ, ಸೈನ್ಸ್ ಅಲ್ಲಿ ಕೆಮಿಸ್ಟ್ರಿ ಮತ್ತೆ ಬಯಾಲಜಿಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಫಿಸಿಕ್ಸ್ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಆಗೋಗುತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸೈನ್ಸ್ ಇಸ್ ವೆರಿ ಈಸಿ. ನೋಡಿ, ಇವಾಗ ಟೊಮೆಟೊ ಪ್ಯೂರಿ ಚೆನ್ನಾಗಿ ಕುಕ್ ಆಗಿದೆ, ಸಿಡಿಯೋದೆಲ್ಲ ನಿಂತಿದೆ, ಮತ್ತೆ ಎಣ್ಣೆನೂ ಸೈಡಲ್ಲಿ ಬಿಡ್ತಾ ಇದೆ. ಈ ಟೈಮ್ನಲ್ಲಿ ಸ್ವಲ್ಪ ಬೆಣ್ಣೆ ಹಾಕೊಳ್ಳೋಣ. ನೀವು ಫಸ್ಟೇ ಒಗ್ಗರಣೆ ಹಾಕ್ಕೊಂಡ್ವಲ್ಲ, ಅವಾಗಲೂ ಬೆಣ್ಣೆ ಹಾಕ್ಕೊಂಡೆ ಒಗ್ಗರಣೆ ಹಾಕೋಬೋದು, ಇಲ್ಲಾಂದರೆ ಈ ಟೈಮ್ನಲ್ಲೂ ನೀವು ಹಾಕೋಬೋದು. ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಸ್ವಲ್ಪ ಖಾರ ಇರುತ್ತೆ, ಆದರೂ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ. ಮತ್ತು ಪೆಪ್ಪರ್ ಪೌಡರ್ ಹಾಕೊಳ್ಳೋಣ, ಒಂದು ಸ್ಪೂನ್ನಷ್ಟಿದೆ. ಇದಕ್ಕೆ ಪೆಪ್ಪರೇ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಮಿಕ್ಸ್ ಹರ್ಬ್ಸ್ ಹಾಕ್ಕೊಳ್ತಿದ್ದೀನಿ 1 ಸ್ಪೂನ್ನಷ್ಟು. ಮಿಕ್ಸ್ ಹರ್ಬ್ಸ್ ಇಲ್ಲ ಅಂದರೆ ನೀವು ಆರಿಗ್ಯಾನೋ ಬೇಕಾದರೂ ಹಾಕೋಬೋದು. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಪಾಸ್ತಾ ಸೇರಿಸ್ಕೋಬೇಕು. ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ. ಅದು ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿರುತ್ತೆ ಪಾಸ್ತಾ ಇದು. ಇಷ್ಟ ಆಗದೆ ಇರೋರ್ಗೂ ಇಷ್ಟ ಆಗುತ್ತೆ. ಇದಕ್ಕೆ ಚೀಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಚೀಸ್ ನನ್ನ ಹತ್ರ ಇಲ್ಲ, ಖಾಲಿಯಾಗಿದೆ. ನನ್ನ ಹತ್ರ ಸ್ವಲ್ಪ ಪನ್ನೀರ್ ಇದೆ. ಸಾಲ್ಟ್ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸಾಲ್ಟ್ ಏನಾದರೂ ಕಮ್ಮಿ ಇದ್ರೆ ಇವಾಗ ಸೇರಿಸ್ಕೋಬೋದು ನೀವು. ನೋಡಿ, ರೆಡ್ ಪಾಸ್ತಾ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ತಿಂದರೆ. ಈ ಪನ್ನೀರ್ನೇ ಒಂದು ಸ್ವಲ್ಪ ತುರಿದು ಹಾಕ್ಕೊಂತಿದ್ದೀನಿ ನಾನು. ಒಂದ್ಸರಿ ಮಿಕ್ಸ್ ಮಾಡಿಬಿಡೋಣ. ಆಯ್ತು, ಅಷ್ಟೇ ಇದು. ಅಷ್ಟೇ, ಇವಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಪಾಸ್ತಾ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಪಾಸ್ತಾ ಮಾಡ್ಕೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಪಾಸ್ತಾ ತಿನ್ನೋಕ್ಕೆ. ನೀವು ಒಂದ್ಸರಿ ಇದನ್ನು ಖಂಡಿತವಾಗ್ಲೂ ಮಾಡಿಕೊಡಿ ಮನೇಲಿ, ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಯಾವಾಗಲೂ ಒಂದ್ಸರಿ ಮಾಡಿ ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ. ಮತ್ತು ಇದು ವೀಟ್ ಪಾಸ್ತಾ ಆಗಿರೋದ್ರಿಂದ ಏನು ತೊಂದರೆನೂ ಇಲ್ಲ. ನಾನು ಇವಾಗ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ಟೇಸ್ಟ್ ಮಾಡ್ತೀರಾ? ವಾ, ನೈಸ್, ಸೂಪರ್. ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ಪಾಸ್ತಾ. ನೀವೊಂದ್ಸರಿ ಟ್ರೈ ಮಾಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ ಇದು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.